ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಟ ದರ್ಶನ್ ಫ್ಯಾನ್ಸ್ ವಿರುದ್ಧದ ರಮ್ಯಾ ಸಮರ ತೀವ್ರ ಸ್ವರೂಪ ಪಡೆದಿದೆ. ಎಫ್ಐಆರ್ ದಾಖಲಾದರೂ ಕೆಲ ಲಜ್ಜೆಗೆಟ್ಟ ಫ್ಯಾನ್ಸ್ ಮತ್ತೆ ಚಾಳಿ ಮುಂದುವರಿಸಿದ್ದಾರೆ. ಈತ ಮೋಹಕ ತಾರೆಗೆ ದೊಡ್ಡಮನೆ ಕುಡಿ ಸಾಥ್ ಕೊಟ್ಟಿದ್ರೆ ಪ್ರಥಮ್ ದರ್ಶನ್ ವಿರುದ್ಧವೇ ಕಿಡಿಕಾರಿ ಸಂದೇಶ ರವಾನಿಸಿದ್ದಾರೆ. ಧರ್ಮಸ್ಥಳ ಬುರುಡೆ ರಹಸ್ಯ ಬೆನ್ನತ್ತಿರೋ ಎಸ್ಐಟಿ ಇವತ್ತು ಅನಾಮಿಕ ಗುರುತಿಸಿದ್ದ ಸ್ಥಳಗಳ ಉತ್ಖನನ ಶುರು ಮಾಡಿದೆ. ಮೊದಲ ಕಡೆ ಎಷ್ಟೇ ಆಳ ಆಗಿದ್ರೂ ಏನೂ ಸಿಗದೇ ಇದ್ದಿದ್ದಕ್ಕೆ ಕಾರ್ಯಾಚರಣೆ ನಾಳೆಗೆ ಮುಂದೂಡಲಾಗಿದೆ. ಇತ್ತ ಅಶ್ವಥ್ ನಾರಾಯಣ ಪಿಎಫ್ಐ ಕೈವಾಡದ ಬಗ್ಗೆ ಗುಮಾನಿ ಎತ್ತಿದ್ದಾರೆ. ಸಂಸತ್ತಿನಲ್ಲಿ ಪ್ರಧಾನಿ ಮೋದಿ ಸಿಂಧೂರ ಸಮರದ ಬಗ್ಗೆ ಉತ್ತರಿಸಿದ್ದಾರೆ. ಪಾಕಿಸ್ತಾನ ಅಂಗಲಾಚಿದ ಮೇಲೆಯೇ ವಿರಾಮ ಘೋಷಿಸಿದ್ದೇ ವಿನಃ ಯಾರ ಮಧ್ಯಸ್ಥಿಕೆಯಿಂದಲೂ ಅಲ್ಲ ಅಂತ ಅಮೆರಿಕಾಗೆ ಟಾಂಗ್ ಕೊಟ್ಟಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಖುದ್ದು ಹೈಕಮಾಂಡ್ ಬ್ರೇಕ್ ಹಾಕಿದ್ರು ಕುರ್ಚಿ ಚರ್ಚೆಗೆ ಮುಕ್ತಿ ಸಿಗ್ತಾ ಇಲ್ಲ. ಖರ್ಗೆ ಮೊನ್ನೆ ತೋಡ್ಕೊಂಡ ನೋವಿನ ಬೆನ್ನಲ್ಲೇ ಮಾತಿನ ಭರಾಟೆ ಗರಿಗೆದರಿದೆ. ಹಿರಿಯ ನಾಯಕ ದೇಶಪಾಂಡೆ ಸಿದ್ದುನೇ 5 ವರ್ಷ ಮುಖ್ಯಮಂತ್ರಿ ಆದರೆ ಬಹಿರಂಗ ಚರ್ಚೆ ಬೇಡ ಅಂತ ಡಿಕೆ ಹುಕುಂ ಹೊರಡಿಸಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಮಳೆರಾಯ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದಾನೆ. ಮೇಘ ಸ್ಫೋಟಕ್ಕೆ 3 ಸಾವನ್ನಪ್ಪಿದ್ರೆ ಮಹಿಳೆಯೊಬ್ಬರು ಕೊಚ್ಚಿ ಹೋಗಿದ್ದಾರೆ. ವಾಹನಗಳಂತೂ ಜಲಸಮಾಧಿಯಾಗಿದ್ದು ಹಲವರನ್ನು ರಕ್ಷಣೆ ಮಾಡಲಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.